ಹಲೋ ಹಾಯ್ ಫ್ರೆಂಡ್, ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ಹುಣ್ಣಿಮೆ ಅಲ್ವಾ, ಎಲ್ಲ ಸ್ವಲ್ಪ ಹುಣ್ಣಿಮೆದೊಂದು ಸಣ್ಣ ಲಾಗ್ ಮಾಡೋಣ ಮಾಡಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಇದು ನಾವು ದತ್ತ ಜಯಂತಿ ಅಲ್ವಾ, ಅದು ಹಾಗಾಗಿ ದತ್ತಾತ್ರೇಯ ಪೂಜೆ ಎಲ್ಲ ಮಾಡಿದ್ದೆ. ಸ್ವಲ್ಪ ಎಲ್ಲ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಆಮೇಲೆ ನಮ್ಮ ಹಾಗೆ ಸತ್ಯನಾರಾಯಣ ಪೂಜೆ ಮಾಡಬೇಕಂತ ಸ್ವಲ್ಪ ಸತ್ಯನಾರಾಯಣ ಪ್ರಸಾದ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಪ್ರಸಾದ ಎಲ್ಲ ಮಾಡೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಸಾರಿ. ಎಲ್ಲ ನೋಡಿ, ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡೆ. ಈಗ ಸತ್ಯನಾರಾಯಣ ಪ್ರಸಾದ ಎಲ್ಲ ನೋಡಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದೆ. ಈಗ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ನೋಡಿ ದತ್ತಾತ್ರೇಯನ ಪೂಜೆನೂ ಮಾಡಿದೆ. ಕಾಯೆಲ್ಲ ಒಡೆದು ನೈವೇದ್ಯ ಮಾಡಿದೆ. ಇವತ್ತು ದತ್ತ ಜಯಂತಿ ಅಲ್ವಾ, ಅದಕ್ಕೆ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ನೋಡಿ ಫ್ರೆಂಡ್ಸ್, ದೇವ್ರ ಪೂಜೆ ಎಲ್ಲ ಮುಗೀತು. ಹೆಂಗೆ ಅನ್ನಿಸ್ತು ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಆಮೇಲೆ ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್. ನೋಡಿ, ಇವತ್ತು ನಮ್ಮ ಮನೆಗೆ ಒಂದು ನಾಯಿ ಮರಿ ಬಂದಿತ್ತು ಫ್ರೆಂಡ್ಸ್. ಅದು ತಂತಾನೆ ಬಂದುಬಿಟ್ಟಿದೆ, ಪಾಪ ತಪ್ಪಿಸ್ಕೊಂಡು ಬಂದಿದೆ. ಭಾಳ ಚಿಕ್ಕ ಮರಿ ಇತ್ತದು. ಅದಕ್ಕೆ ಇವತ್ತು ದತ್ತ ಜಯಂತಿ ಅಲ್ವಾ, ಹುಣ್ಣಿಮೆ ದಿವಸ ನಮ್ಮ ಅತ್ತೆನೂ ಒಳಗೆ ಕರ್ಕೊ ಅದನ್ನು ಬಂದಿದೆ ಅಂತಂದ್ರು. ಹಿಂಗಾಗಿ ಒಳಗೆ ಸ್ವಲ್ಪ ಕರ್ಕೊಂಡೆ ಕುಂಕುಮ ಹಚ್ಚಾನೆ ಬಂತು. ಚಿಕ್ಕ ನಾಯಿ ಮರಿ ಇತ್ತಿದ್ದು. ಅದೊಂದು ಖುಷಿ ಆಯಿತು. ನಮ್ಮ ಮನೆಗೆ ಒಂಥರ ಹೊಸ ಅತಿಥಿ ಥರ ಬಂದಿದೆ ಅಂತ. ನೋಡಿ ಹೆಂಗೆ ಕೂತಿದೆ, ತುಂಬ ಕ್ಯೂಟಾಗಿ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಇದು ಇಲ್ಲೇ ನಮ್ಮ ಮನೆ ಹತ್ತಿರ ದೇವಸ್ಥಾನ ಇತ್ತು, ದೇವಸ್ಥಾನಕ್ಕೆ ಹೋಗಿದ್ದೆ. ಆಂಜನೇಯ ದೇವಸ್ಥಾನ ಭಾಳ ಚೆನ್ನಾಗಿತ್ತು. ಗುಡಿ ಇದು ಅಲಂಕಾರನೂ ಭಾಳ ಚಲೋ ಮಾಡಿದ್ರು ನೋಡಿರಿ. ಅದಕ್ಕೆ ಇವತ್ತು ಹುಣ್ಣಿಮೆನೂ ಎಲ್ಲ ಸ್ವಲ್ಪ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಎಲ್ಲ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಕೆಲಸ ಮುಗಿಸಿ ಬಂದೆ. ಈ ಗುಡಿಯಲ್ಲಿ ವಿಶೇಷತೆ ಏನಪ್ಪ ಅಂದರೆ ಎಲ್ಲ ದೇವರು ಇದ್ದಾವೆ ಇಲ್ಲಿ ನೋಡಿ. ದೇವರೆಲ್ಲ ಇದ್ದಾರೆ. ಗಣಪತಿ, ಆಮೇಲೆ ರಾಧಾಕೃಷ್ಣ, ಈಶ್ವರ ಪಾರ್ವತಿ, ಶಿವ ಬಸವಣ್ಣ, ಆಮೇಲೆ ದತ್ತ ನೋಡಿ ಇಲ್ಲಿ ಕೃಷ್ಣ ರಾಧಾ, ಆಮೇಲೆ ಇಲ್ಲಿ ನೋಡಿ ದತ್ತಾತ್ರೇಯ ಎಲ್ಲ ಮೂರ್ತಿನೂ ಮಾಡಿಟ್ಟಿದ್ದಾರೆ. ಎಲ್ಲ ದೇವ್ರ ಮೂರ್ತಿನೂ ಇದೆ ಇಲ್ಲಿ. ಅದೇ ಒಂದು ಭಾಳ ಖುಷಿ ಆಗುತ್ತೆ. ಎಲ್ಲ ಗುಡಿನೂ ನೋಡ್ದಂಗಾಗುತ್ತೆ ನೋಡಿ. ಹಾಗೆ ಅಲ್ಲಿ ಅರಳಿಕಟ್ಟೆ ಅಂತಿತ್ತು, ನಾಗದೇವತೆ ಎಲ್ಲ ಇದ್ವು. ಅಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕಿದೆ ಫ್ರೆಂಡ್. ಅದೇ ಗುಡಿ ಎದುರಿಗೆ ಇದೆ ಇದು ಅರಳಿಕಟ್ಟೆ ಅಂತ. ಭಾಳ ದೊಡ್ಡದಿದೆ. ಅರಳಿ ಗಿಡ ಎಲ್ಲ ಇದೆ ನೋಡಿ. ಇದು ನವಗ್ರಹ ಮೂರ್ತಿ ಎಲ್ಲ ಇದ್ವು. ಎಲ್ಲದಕ್ಕೂ ನೋಡಿ ನಮಸ್ಕಾರ ಪ್ರದಕ್ಷಿಣೆ ಎಲ್ಲ ಮಾಡಿಕೊಂಡು ಬಂದೆ. ಹುಣ್ಣಿಮೆ ಇತ್ತಲ್ಲ, ಎಲ್ಲ ಗುಡಿಗೆಲ್ಲ ಹೋಗಿ ಬಂದೆ. ನೀವು ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಕಮೆಂಟ್ ಮಾಡಿ. ವಿಡಿಯೋ ಹೆಂಗಿದೆ ಅಂತ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಆನ್ ದ ವೇ ನಮ್ಮ ಹಸ್ಬೆಂಡ್ ಎಲ್ಲ ಮ್ಯಾರೇಜ್ ಕಾಂಟ್ಯಾಕ್ಟ್ ಎಲ್ಲ ಹಿಡಿತಾರೆ. ಅಲ್ಲೇ ಇತ್ತು ಅದು, ಗುಡಿ ಹತ್ರನೇ ಹೋಗಿ ಬರೋಣ ಅಂತ ಹೋಗಿ ಬಂದೆ. ಎಲ್ಲ ರೆಡಿ ಮಾಡಿಟ್ಟಿದ್ರು ನೋಡಿ. ಎಲ್ಲ ಹಿಂಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ತಾರವರು. ಮ್ಯಾರೇಜ್ ಕಾಂಟ್ಯಾಕ್ಟ್ ಹಿಡಿತಾರೆ, ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿರ್ತಾರೆ ಅವರು. ಅದಕ್ಕೆ ಹಾಗೆ ಸ್ಮಾಲ್ ಒಂದು ವಿಡಿಯೋ ಮಾಡೋದನ್ನಂತ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಯಾವ ಥರ ಸ್ವೀಟ್ ಗೀಟೆಲ್ಲ ಮಾಡಿಸಿದ್ದಾರೆ ನೋಡಿ. ಈ ಥರ ಎಲ್ಲ ಅಡುಗೆ ಮಾಡಿದರು. ಹಾಗೆ ಜಸ್ಟ್ ವಿಡಿಯೋ ತೆಕ್ಕೊಂಡು ಬರೋಣ ಅಂತ ಹೋದೆ. ಅಲ್ಲೇ ಇತ್ತು ಆನ್ ದ ವೇ. ದೇವಸ್ಥಾನದಿಂದ ಗುಡಿಯಿಂದ ಬರೋ ಮುಂದೆ ಇತ್ತದು ನೋಡಿ. ಪರೋಟ ಎಲ್ಲ ಮಾಡಿಟ್ಟಿದ್ದಾರೆ. ಇದ್ಯಾವುದೋ ರೋಟಿ ಅಂತಾರೆ, ಅದನ್ನು ಮಾಡಿದ್ದಾರೆ ನೋಡಿ. ಈ ಥರ ಎಲ್ಲ ಮೇಂಟೈನ್ ಮಾಡಿರ್ತಾರೆ ಅವರೇ, ಮ್ಯಾನೇಜ್ಮೆಂಟ್ ಎಲ್ಲ ಮಾಡೋದು. ಅದಕ್ಕೆ ಹಾಗೆ ಹೋಗಿ ಬಂದ್ರಾಯ್ತು ಅಂತ ಅಲ್ಲಿ ಒಂದು ಸ್ವಲ್ಪ ವಿಡಿಯೋ ತಗೊಂಡು ಬಂದೆ. ಹೆಂಗೆ ಅನ್ನಿಸ್ತು ಫ್ರೆಂಡ್ ವಿಡಿಯೋ ಹೇಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್. ಬಾಯ್ ಬಾಯ್. ಇದೇ ಥರ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.